बेळगाव जिल्ह्यातील बैलहुंगल पोलीस ठाण्याच्या हद्दीमध्ये घडलेल्या घरफोडी प्रकरणाचा पोलिसांनी यशस्वी उलगडा केलाय। कित्तूर आणि बैलहुंगल तालुक्यातील विविध गावांमध्ये घरांचे कुलूप तोडून चोरी करणाऱ्या आरोपींबाबत पोलिसांना माहिती मिळाली होती। याच्या पार्श्वभूमीवर पोलीस पथकाने विशेष मोहीम राबवून तपास सुरू केला। आरोपींचा शोध घेण्यासाठी पोलिसांनी तांत्रिक माहिती तसेच गुप्त माहितीच्या आधारे तपास केला। तपासादरम्यान आरोपींच्या हालचालींवर लक्ष ठेवण्यात आले असून बैलहुंगल पोलीस ठाण्यात नोंद असलेल्या गुन्हा क्रमांक 161/2026 मधील धागेदोऱ्यांच्या आधारे 2 आरोपींना ताब्यात घेण्यात आले। पोलीस चौकशीत आरोपींनी चोरीची कबुली दिली आहे। त्यांच्या ताब्यातून सुमारे 60 ग्रॅम सोन्याचे दागिने तसेच 15,000 रुपये रोख रक्कम जप्त करण्यात आले। याशिवाय बैलहुंगल पोलीस ठाण्यातील इतर अनेक चोरींच्या प्रकरणांमध्येही त्यांचा सहभाग असल्याचा संशय व्यक्त करण्यात आला असून पोलिसांनी पुढील तपास सुरू ठेवला आहे। ನಮಸ್ಕಾರ, ನಾನು ಡಾಕ್ಟರ್ ವೀರಯ್ಯರಮಠ ಡಿಎಸ್ಪಿ ಬೈಲಹೊಂಗಲ ಉಪವಿಭಾಗ ಈ ದಿನದಂದು ಕಿತ್ತೂರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಕಿತ್ತೂರು ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳು ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚಿ ಆರೋಪಿತ ಕಳ್ಳರಿಂದ ಬಂಗಾರದ ಆಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದಂತ ಮೋಟಾರ್ ಸೈಕಲ್ ಹಾಗೂ ಈ ಅಫೆನ್ಸ್ ಪ್ರೊಸೀಡ್ಸ್ ಏನಿದೆ ಅದರ ದುಡ್ಡಿನಿಂದ ಒಂದು ಕಾರನ್ನು ಕೂಡ ಅವರು ಖರೀದಿ ಮಾಡಿರ್ತಾರೆ। ಸೊ ಅದನ್ನ ನಾವು ಮೊನ್ನೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸ್ತಾ ಇದ್ವಿ। ಈ ಪ್ರಕರಣದಲ್ಲಿ ಆರೋಪಿತರು ನೋಡಿದಾಗ ಅವರು ಒಬ್ಬ ಹೊಳಿ ನಾಗಲಾಪುರದ ಪತ್ರಯ್ಯ ನಿಂಗಯ್ಯ ಹಿರೇಮಠ ಎನ್ನುವನು ಒಬ್ಬನು, ಇನ್ನೊಂದು ಬೈಲಹೊಂಗಲದ ಗುಂಡ್ಲೂರು ಚಾಳ್ನ ಅನಿಲ್ ಕುಮಾರ್ ಪ್ರಭುಸ್ವಾಮಿ ಹಿರೇಮಠ ಅನ್ನುವ ಈ ಇಬ್ಬರು ಆರೋಪಿತರು ಕಿತ್ತೂರು ಪೊಲೀಸ್ ಠಾಣೆಯ ಔರಾದಿ ಗ್ರಾಮದಲ್ಲಿ ಕಳೆದ 1.5 ತಿಂಗಳ ಹಿಂದೆ ಮಾಳಿಗೆಯ ಹಂಚನ್ನು ತೆಗೆದು ಕೆಳಗಡೆ ಇಳಿದು ಒಂದು ಅಫೆನ್ಸ್ ಮಾಡಿರ್ತಾರೆ। ಆ ಪ್ರಕರಣವನ್ನು ಬೆನ್ನತ್ತಿದಾಗ ನಮ್ಗೆ ಆತನು ಇನ್ನೂ ಒಂದು ಕೃತ್ಯದಲ್ಲಿ ತೊಡಗಿರುವ ಬಗ್ಗೆ ಮಾಹಿತಿ ಗೊತ್ತಾಗ್ತದೆ। ಅದು ಬೈಲಹೊಂಗಲ ಪೊಲೀಸ್ ಠಾಣೆಯ ಸಂಗೊಳ್ಳಿ ಗ್ರಾಮದಲ್ಲಿ ಸುಮಾರು 6 ತಿಂಗಳ ಹಿಂದೆ ಇದೇ ರೀತಿಯ ಹಂಚನ್ನು ತೆಗೆದು ಅಫೆನ್ಸ್ ಮಾಡಿರೋದು ಗಮನಕ್ಕೆ ಬರ್ತದೆ। ಸೊ ಇವರು ಕಳುವಾದ ಮಾಲನ್ನ ಹೇಗೆ ಡಿಸ್ಪೋಸ್ ಮಾಡಿರ್ತಾರೆ ಅಂತ ಬೆನ್ನತ್ತಿದಾಗ ಇವರು ಫೈನಾನ್ಸ್ ಗಳಲ್ಲಿ ಇಟ್ಟಿದ್ದು ನಮಗೆ ಗಮನಕ್ಕೆ ಬರ್ತದೆ। ಬೈಲಹೊಂಗಲ, ಕಿತ್ತೂರು, ಬೆಳಗಾವಿ ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಇವ್ರನ್ನ ಫೈನಾನ್ಸ್ ಅಲ್ಲಿ ಅವರು ಇಟ್ಟಿರ್ತಾರೆ। ಅದಾಗಿ ಕೆಲವೊಂದಿಷ್ಟು ಮಾಲನ್ನ ಮಾರಿರ್ತಾರೆ। ಒಟ್ಟು 90 ಗ್ರಾಮ್ ಗೋಲ್ಡ್ ಅಲ್ಲಿ 60 ಗ್ರಾಮ್ ಗೋಲ್ಡ್ ನಾವು ರಿಕವರಿ ಮಾಡ್ಕೊಂಡಿರ್ತೀವಿ। ರಿಮೈನಿಂಗ್ ಗೋಲ್ಡ್ ಅಲ್ಲಿ ಕೆಲವೊಂದಿಷ್ಟು ಹಣವನ್ನ ಅವನು ತಗೊಂಡು ಬಳಸಿರ್ತಾನೆ ಮತ್ತು ಕೆಲವೊಂದಿಷ್ಟನ್ನ ಅವನು ಕಾರ್ ತಗೊಂಡು ಅದರದ್ದು ಲೋನ್ ತುಂಬಲಿಕ್ಕೆ ಕೂಡ ಉಪಯೋಗ ಮಾಡಿಕೊಂಡಿರ್ತಾನೆ। ಸೊ ಇದ್ರ ಜೊತೆಗೆ ಈ ಇಬ್ಬರು ಆರೋಪಿಗಳನ್ನ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಈ ಕಳವಾದ ಗೋಲ್ಡ್ ಅನ್ನ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿ ಮುಂದೆ ಯಾರು ವಾರಸ್ದಾರಿದ್ದಾರೆ ಅವರಿಗೆ ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ। ಈ ಎಲ್ಲಾ ಕರ್ತವ್ಯದಲ್ಲಿ ಮಾನ್ಯ CPI ರವರು PSI ಮತ್ತು ಕಿತ್ತೂರು ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಉತ್ತಮ ಕಾರ್ಯನಿರ್ವಹಿಸಿರ್ತಾರೆ। ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೇ ರೀತಿ ಮುಂದೆ ಆಗ್ತಕ್ಕಂತ ಅಥವಾ ಈ ಹಿಂದೆ ಪತ್ತೆ ಆಗದೆ ಇರತಕ್ಕಂತ ಪ್ರಕರಣಗಳನ್ನು ಕೂಡ ಪತ್ತೆ ಮಾಡಿ ಒಳ್ಳೆ ಕರ್ತವ್ಯವನ್ನು ಮಾಡಲಿ ಅಂತ ನಾನು आशिस्तेने। धन्यवाद। हे आरोपी यापूर्वीही विविध चोरीच्या गुन्ह्यात सहभागी असल्याची माहिती समोर आली आहे। डिसेंबर 2025 मध्ये नोंदवलेल्या आणखी एका चोरीच्या प्रकरणातही त्यांचा सहभाग असण्याची शक्यता तपासली जात आहे। पोलिसांनी आरोपींना न्यायालयात हजर केलं असून पुढील चौकशी सुरू आहे। ब्युरो रिपोर्ट KMM मराठी, बेळगाव। 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ। ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್। ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ। ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ, ಷರತ್ತುಗಳು ಅನ್ವಯ।